ಬನ್ನಿ ಫ್ರೆಂಡ್ಸ್, ಇವತ್ತು ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಚಿಕನು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಬಾಬ್ ಪೌಡರು, ಕರ್ಡು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲೆ, ಕಾಳು ಮೆಣಸು ಮತ್ತು ಯೆಲ್ಲೋ ಪೌಡರು, ಉಪ್ಪು. ನೋಡೋಣ ಬನ್ನಿ ಇವತ್ತು ಕಬಾಬ್ ಹೇಗೆ ಮಾಡೋದು ಅಂತ. ಫಸ್ಟು ಕರ್ಡು. ನಾನಿಲ್ಲಿ 1/4 kg ಕಡಿಮೆ ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಇಷ್ಟು ಕರ್ಡ್ ಆದರೆ ಸಾಕು. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ, ಗರಂ ಮಸಾಲ ಪುಡಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಕಬಾಬ್ಗೆ ಮೇನ್ ಬೇಕಾಗಿರೋದು ಕಬಾಬ್ ಪೌಡರ್, ಕಲರ್ಗೋಸ್ಕರ. ಈಗ 2 ಸ್ಪೂನ್ ಆಯಿಲ್ ಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ನೆಕ್ಸ್ಟು ಈ ಚಿಕನ್ನ ಇದ್ರೊಳಗಡೆ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ಎಗ್ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಎಗ್ ಆ್ಯಡ್ ಮಾಡಿಲ್ಲ. ಇದು ನಾವು ಮನೇಲೆ ಸಿಂಪಲ್ ಆಗಿ ಹೇಗೆ ಕಬಾಬ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಇವಾಗ ಕಲಸಿದಾಗಿದೆ. ನೆಕ್ಸ್ಟು ಎಲ್ಲ ಕಲಸಿದಾದ್ಮೇಲೆ ಒಂದು 10 ಮಿನಿಟ್ಸ್, ಬೇಗ ಮಾಡ್ಕೊಳ್ಳೋರಾದರೆ ಒಂದು 10 ಮಿನಿಟ್ಸ್ ಸಾಕು. ನೀವು ನಿಧಾನಕ್ಕೆ ಮಾಡ್ತೀನಂದರೆ ಒಂದು 1/2 hour 1 hour ಬಿಟ್ಬಿಟ್ಟು ಆಮೇಲೆ ಎಣ್ಣೆಲಿ ಕರಿಬೋದು. ಇವಾಗ ನಾವು ಒಂದು 15 ಮಿನಿಟ್ಸು ಇದನ್ನು ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಇವಾಗ 15 ಮಿನಿಟ್ಸ್ ಆಗಿದೆ. ನೆಕ್ಸ್ಟು ಇದನ್ನು ಇನ್ನೊಂದು ಸಲ ಕಲಿಸ್ಕೊಳ್ಳೋಣ ನೀಟಾಗಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಇದನ್ನ ಅದ್ರೊಳಗಡೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಎಣ್ಣೆ ಒಳಗಡೆ ಡಿಪ್ ಮಾಡೋಣ. ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ.